ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಖ್ಯವಾಗಿ ದ್ವಾದಶ ರಾಶಿಗಳಿಗೆ ಮಾರ್ಚ್ ಮಾಸದ ಗೋಚಾರ ಫಲಗಳ ಬಗ್ಗೆ ನಾವು ಹಿಂದಿನ ವಿಡಿಯೋಗಳಲ್ಲಿ ತಿಳ್ಕೊಳ್ತಾ, ಈ ದಿನ ಮುಖ್ಯವಾಗಿ ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿಯಾದಂತಹ ಮೀನರಾಶಿ ಜಾತಕರಿಗೆ ಮುಖ್ಯವಾಗಿ ಮಾರ್ಚ್ ಮಾಸದಲ್ಲಿ, ಅದರಲ್ಲೂ ಕೂಡ ಮಾರ್ಚ್ 3ರಂದು ಅಂದರೆ ನಿರ್ಮಾಣವಾಗ್ತಾ ಇರುವಂತಹ ಗ್ರಸ್ತೋದಯ ಚಂದ್ರಗ್ರಹಣ ಮತ್ತು ಈ ಮಾಸದಲ್ಲಿ ಕೆಲವೊಂದು ಗ್ರಹಗಳ ತಮ್ಮ ಸ್ಥಾನಮಾನ ಬದಲಾವಣೆ ಇತ್ಯಾದಿ ವಿಷಯಗಳ ಮುಖಾಂತರ ಮೀನರಾಶಿ ಜಾತಕರಿಗೆ ಯಾವ ರೀತಿ ಅನುಕೂಲ ಫಲಗಳಿದೆ, ಯಾವ ವಿಷಯಗಳಲ್ಲಿ ಶುಭ ವಿಷಯಗಳು ನಡೆಯಲಿದೆ, ಯಾವ ವಿಷಯಗಳ ಮುಖಾಂತರ ಮುಂಜಾಗ್ರತೆ ಕ್ರಮ ತಗೋಬೇಕು ಅನ್ನುವಂತಹ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಮುಖ್ಯವಾಗಿ ರಾಶ್ಯಾಧಿಪತಿ ಗುರು ಈಗ ಚತುರ್ಥ ಸ್ಥಾನದಲ್ಲಿ ಇದ್ದಾರೆ. ಅವರು ವಕ್ರ ಗಮನವನ್ನು ನೀಡುತ್ತಾ ಮುಖ್ಯವಾಗಿ ಚತುರ್ಥ ಸ್ಥಾನದಲ್ಲಿ ಇದ್ದರೂ ಕೂಡ ತೃತೀಯ ಭಾವ ಫಲಗಳನ್ನು ಮಾರ್ಚ್ 11ರವರೆಗೂ ನೀಡ್ತಾರೆ. ಮಾರ್ಚ್ 11ರಿಂದ ನೇರವಾಗಿ ಮಿಥುನ ರಾಶಿಯಲ್ಲಿ ರುಜು ಮಾರ್ಗದಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾರೆ. ಇನ್ನು ಈಗ ರಾಶಿಯಲ್ಲೇ ಶನಿ ಪರಮಾತ್ಮ ಇದ್ದಾರೆ. ಮೀನ ರಾಶಿಯಲ್ಲೇ ಶನಿ ಪರಮಾತ್ಮ ಇರುತ್ತಾ ಈ ಸಾಡೆ ಸಾತಿನ 2ನೆಯ ಹಂತ ಅನ್ನೋದು ನಡೀತಾ ಇದೆ. ಈಗ ಮಾರ್ಚ್ 1ನೇ ತಾರೀಕಿಂದ ಮುಖ್ಯವಾಗಿ ರಾಶಿಯಲ್ಲೇ ಉಚ್ಚ ಸ್ಥಾನವನ್ನು ಎಕ್ಸ್ಟ್ರಾಕ್ಟೇಷನ್ ಆಗುವಂತಹ ಶುಕ್ರಗ್ರಹ ಶನಿ ಪರಮಾತ್ಮನ ಜೊತೆ ಬರ್ತಾ ಇದ್ದಾರೆ. ಆಲ್ಮೋಸ್ಟ್ ಒಂದು 25ನೇ ತಾರೀಕುವರೆಗೂ ಕೂಡ ಶನಿ ಪರಮಾತ್ಮನ ಜೊತೆ ರಾಶಿಯಲ್ಲೇ ಶುಕ್ರನ ಸಂಚಾರ ಅನ್ನೋದಿರುತ್ತೆ. ಇನ್ನು 15ನೇ ತಾರೀಕು ಆದಮೇಲೆ 12ನೇ ಮನೆಯಲ್ಲಿರುವಂತಹ ರವಿಯು ಈ ಶನಿ ಪರಮಾತ್ಮನ ಜೊತೆಗೆ ಶುಕ್ರನ ಜೊತೆಗೆ ಆಗಮನ ಅನ್ನೋದು ಇರುತ್ತೆ. ಈಗ ವ್ಯಯಭಾವದಲ್ಲಿ 15ನೇ ತಾರೀಕುವರೆಗೂ ಕೂಡ ರವಿ, ರಾಹು, ಕುಜ ಮತ್ತು ಈ ವಕ್ರಗತಿಯ ಸಂಚಾರ ಮಾಡ್ತಾ ಇರುವಂತಹ ಬುಧ ರಾಶಿಯಲ್ಲೇ ಇರ್ತಾರೆ. ಇನ್ನು ಚತುರ್ಥ ಸ್ಥಾನದಲ್ಲಿ ಗುರು ಮತ್ತು ಷಷ್ಠಭಾವದಲ್ಲಿ ಕೇತು. ಈಗ ಮೀನರಾಶಿಯವರಿಗೆ ಮುಖ್ಯವಾಗಿ ಕೆಲವೊಂದು ದಿನಗಳಿಂದ ಆರೋಗ್ಯದ ವಿಷಯಗಳಲ್ಲಾಗಿರ್ಬೋದು, ಹಣಕಾಸಿನ ವಿಷಯಗಳಲ್ಲಾಗಿರಬಹುದು, ತುಂಬ ಆತಂಕಗಳು, ಕೆಲವೊಂದು ಸಮಸ್ಯೆಗಳು, ಅದು ವೈಯಕ್ತಿಕ ವೃತ್ತಿಪರವಾಗಿರುವಂಥ ಸಮಸ್ಯೆಗಳಾಗಿರಬಹುದು. ಈ ಕೆಲವೊಂದು ವಿಷಯಗಳಲ್ಲಿ ವಿಳಂಬತೆ, ಕೆಲವೊಂದು ವಿಷಯಗಳಲ್ಲಿ ನಿರಾಶೆ, ಈ ವಿಷಯಗಳಿಂದ ಬೇಸಾರಿ ಹೋಗಿರುವಂತಹ ಮೀನರಾಶಿಯವರಿಗೆ ಮುಖ್ಯವಾಗಿ ಈ ಮಾರ್ಚ್ ತಿಂಗಳು ಈ ಗ್ರಹಣದಿಂದ ಅನುಕೂಲವಾಗಿರುವಂತಹ ರಾಶಿಗಳಲ್ಲಿ ಮೀನರಾಶಿ ಹೊಂದಿದೆ. ಅದೇ ರೀತಿ ಶುಕ್ರನ ಆಗಮನದಿಂದ ಮತ್ತು ದೇವಗುರು ಬೃಹಸ್ಪತಿ ರಾಶ್ಯಾಧಿಪತಿಯ ನೇರ ಸಂಚಾರದಿಂದ ಈ ಕೆಲವೊಂದು ವಿಷಯಗಳಲ್ಲಿ ತುಂಬ ದಿನಗಳ ನಂತರ ಮೀನರಾಶಿಯವರಿಗೆ ಈ ಮಾಸ ಕೆಲವೊಂದು ಶುಭ ವಿಷಯಗಳು ನಡೆಯಲಿದೆ. ಒಂದು ರೀತಿ ಶುಭ ವಿಷಯಗಳಿಂದ ಕೂಡಿರುವಂತಹ ಯೋಗ ಈ ಮೀನರಾಶಿಯಲ್ಲಿ ನಿರ್ಮಾಣವಾಗ್ತಾ ಇದೆ ಅನ್ನೋದು ಹೇಳಬಹುದು. ಮುಖ್ಯವಾಗಿ ಶುಕ್ರ ರಾಶಿಯಲ್ಲೇ ಎಕ್ಸ್ಟ್ರಾಕ್ಟೇಷನ್ ಉಚ್ಚಸ್ಥಿತಿ ದಿಗ್ಭ್ರಮಣ ಆಗ್ತಾ ಇರುವಂತಹ ಕಾರಣದಿಂದ ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಒಂದು ರೀತಿ ಇಷ್ಟು ದಿನಗಳ ಕಾಲ ಅಯ್ಯೋ ಈ ಕೆಲಸ ಮಾಡಿದ್ರೆ ಏನಾಗುತ್ತೋ, ಅಥವಾ ಈ ರೀತಿ ಹೂಡಿಕೆ ಮಾಡಿದ್ರೆ ನಷ್ಟ ಬರುತ್ತೇನೋ, ಈ ಪ್ರಯತ್ನ ಮಾಡಿದ್ರೆ ಅಂದರೆ ಹಿಂಜರಿಕೆ ಆಗ್ತಾ ಇರ್ತಾರೆ. ಯಾವುದಾದ್ರೂ ಒಂದು ಮುಖ್ಯವಾದ ನಿರ್ಧಾರ ತಗೊಳ್ಳೋಕೆ ಹಿಂಜರಿಕೆ ಆಗ್ತಾ ಇರ್ತಾರೆ. ಬಟ್ ಈ ಸಂದರ್ಭದಲ್ಲಿ ನಿಮ್ಮಲ್ಲಿರುವಂತಹ ಧೈರ್ಯ, ಆತ್ಮಸ್ಥೈರ್ಯ ಇತ್ಯಾದಿ ವಿಷಯಗಳು ನಿಮಗೆ ದ್ವಿಗುಣೀಕೃತವಾಗುತ್ತೆ. ಅದ್ಭುತ ರೀತಿಯಲ್ಲಿ ನಿಮ್ಮಲ್ಲಿ ಧೈರ್ಯ, ಉತ್ಸಾಹವು ನಿಮ್ಮಲ್ಲಿ ದುಪ್ಪಟ್ಟು ಫಲಗಳನ್ನು ನೀಡುತ್ತಾ ಕೆಲವೊಂದು ವಿಷಯಗಳಲ್ಲಿ ಯಶಸ್ಸನ್ನು ಕಾಣುವಂತಹ ವಿಷಯಗಳು ನಡೆಯುತ್ತೆ. ಇನ್ನು ಈ ಸಂದರ್ಭದಲ್ಲಿ ಶುಕ್ರ ರಾಶಿಗೆ ಬರ್ತಾ ಇರುವಂತಹ ಕಾರಣದಿಂದ ಆಕಸ್ಮಿಕವಾಗಿ ಇಲ್ಲಿ ಇಷ್ಟು ದಿನಗಳ ಕೂಡ ನಿಮ್ಮ ನೈಬರ್ಸ್ ಆಗಿರ್ಬೋದು, ಕಲೀಗ್ಸ್ ಆಗಿರ್ಬೋದು, ಫ್ರೆಂಡ್ಸು, ಬಂಧುಗಳು ಎಲ್ಲರೂ ಕೂಡ ಯಾವ ರೀತಿ ಇದ್ದ ಪಾಪ ಯಾವ ರೀತಿ ಆಗಿಬಿಟ್ಟಿದ್ದಾರೆ, ಇಂತಹ ಎಷ್ಟು ಕಷ್ಟಗಳು, ಎಷ್ಟು ಆತಂಕಗಳಿದೆ ಅಂತ ನಿಮ್ಮನ್ನು ನೋಡಿ ಸಿಂಪಥೆಟಿಕ್ಕಾಗಿ, ಎಂಪತಿಯಾಗಿ ಮಾತಾಡಿಸ್ತಾ ಇರುವಂತಹ ವ್ಯಕ್ತಿಗಳು ಆಶ್ಚರ್ಯ ಬೀಳುವ ರೀತಿಯಲ್ಲಿ ಈ ಸಂದರ್ಭದಲ್ಲಿ ನೀವು ಇಷ್ಟೂ ದಿನಗಳ ಕಾಲ ಕೂಡಿಟ್ಟಿರುವಂತಹ ಹಣ ಆಗಿರಬಹುದು, ಅಥವಾ ಆಕಸ್ಮಿಕವಾಗಿ ಬರುವಂತಹ ಕೆಲವೊಂದು ಹಣಕಾಸಿನ ವಿಷಯಗಳ ಮುಖಾಂತರ ಈ ಸಂದರ್ಭದಲ್ಲಿ ಅಂದರೆ ಇರೋಂತಹ ರೇಟ್ಗಿಂತ ಜಾಸ್ತಿ ರೇಟ್ ಇಟ್ಬಿಟ್ಟು ಉತ್ತಮ ರೀತಿಯಲ್ಲಿ ವಸ್ತುಗಳನ್ನು ಪರ್ಚೇಸ್ ಮಾಡೋದೇನು
ಅಥವಾ ವಾಹನಗಳನ್ನು ಖರೀದಿ ಮಾಡೋದೇನು ಇತ್ಯಾದಿ ವಿಷಯಗಳ ಮುಖಾಂತರ ನೋಡುಗರಿಗೆ ಒಂದು ರೀತಿ ಆಶ್ಚರ್ಯವನ್ನು ನೀಡ್ತೀರಾ. ನಿಮ್ಮ ಈ ವಿಷಯಗಳ ಮುಖಾಂತರ ಅಯ್ಯೋ ಹೌದಾ, ಇಷ್ಟು ಕಷ್ಟಗಳಂತ ಹೇಳ್ತಾಯಿದ್ರು, ಅಷ್ಟು ಬೆಲೆ ಬಾಳುವಂತಹ ಕಾರ್ ತಗೊಂಡ್ರಾ, ಅಷ್ಟು ಬೆಲೆ ಬಾಳುವಂಥ ಬೈಕ್ ತಗೊಂಡ್ರಾ, ಈ ರೀತಿ ಒಳ್ಳೆಯ ರೀತಿಯಲ್ಲಿ ಎಷ್ಟು ಬ್ರ್ಯಾಂಡೆಡ್ ಇದು ತಗೊಂಡ್ರ, ಈ ರೀತಿಯಲ್ಲಿ ನೋಡುಗರ ಆಶ್ಚರ್ಯ ಬೀಳುವ ರೀತಿಯಲ್ಲಿ ಈ ಮಾಸದಲ್ಲಿ ದೊಡ್ಡ ಮಟ್ಟದಲ್ಲಿ ನಿಮ್ಮ ಅವಶ್ಯಕತೆಗಳಿಗೆ ಮಾಡೋದಾಗಿರ್ಬೋದು, ಅಥವಾ ಕೆಲವೊಂದು ಶುಭ ಕಾರ್ಯಗಳನ್ನು ಅದ್ಧೂರಿಯಾಗಿ ಮಾಡಿ ಎಲ್ಲರೂ ಆಶ್ಚರ್ಯ ಬೀಳುವಂತಹ ವಿಷಯಗಳು ಮಾಡುವಂಥ ಸಂದರ್ಭಗಳಲ್ಲಾಗಿರ್ಬೋದು. ಅಯ್ಯೋ ತುಂಬ ಸಮಸ್ಯೆಗಳಲ್ಲಿದ್ದಾರೆ, ಕಷ್ಟಗಳಲ್ಲಿದ್ದಾರೆ ಅಂತ ಅಂದ್ಕೊಳ್ತಾ ಇರುವಂತಹ ವ್ಯಕ್ತಿಗಳಿಗೆ ನೀವು ಇನ್ವೈಟ್ ಮಾಡಿ ಒಂದು ದೊಡ್ಡ ಮಟ್ಟದಲ್ಲಿ ಪಾರ್ಟಿ ಸಮಾರಂಭಗಳನ್ನು ನಿಭಾಯಿಸೋದಾಗಿರ್ಬೋದು ಇತ್ಯಾದಿ ವಿಷಯಗಳ ಮುಖಾಂತರ ನೋಡುಗರಿಗೆ ನಿಮ್ಮ ಈ ವೈಭವ, ಈ ಆಕಸ್ಮಿಕ ವೈಭವ ಅನ್ನೋದು ಒಂದು ರೀತಿ ಆಶ್ಚರ್ಯವನ್ನು ಉಂಟು ಮಾಡುತ್ತೆ. ಅಂದರೆ ನಿಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು, ನೀವು ಆಗುವಂತಹ ಬಟ್ಟೆಗಳಾಗಿರ್ಬೋದು, ಅಥವಾ ಈ ಸಂದರ್ಭದಲ್ಲಿ ನಿಮ್ಮಲ್ಲಿರುವಂತಹ ಎನರ್ಜಿ, ಉತ್ಸಾಹ ಆಗಿರ್ಬೋದು, ಯಾವುದಕ್ಕೂ ಹಿಂದೆ ಮುಂದೆ ನೋಡದೆ ನೀವು ತಗೊಳ್ಳುವಂತಹ ನಿರ್ಧಾರಗಳಾಗಿರಬಹುದು, ಒಂದು ರೀತಿಯಲ್ಲಿ ಅದ್ಭುತ ರೀತಿಯಲ್ಲಿ ಕಾನ್ಫಿಡೆನ್ಸ್ ಅನ್ನೋದು ನಿಮ್ಮಲ್ಲಿ ಒಳ್ಳೆಯ ರೀತಿಯಲ್ಲಿ ನಿಮಗೆ ಈ ಜನರ ಆಶ್ಚರ್ಯವನ್ನು, ಜನರಿಗೆ ಸಂತೋಷವನ್ನು ನೀಡುವಂತಹ ಸ್ಥಿತಿಯಲ್ಲಿ ನಿಮ್ಮ ಜೀವನ ವಿಧಾನವು ಈ ಸಂದರ್ಭದಲ್ಲಿ ಇರುತ್ತೆ. ಇದೇ ಸಂದರ್ಭದಲ್ಲಿ ಮುಖ್ಯವಾಗಿ ನೀವು ಯಾವುದಾದ್ರೂ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಿರುವಂಥದ್ದು, ಅಥವಾ ರಾಜಕೀಯ ಕ್ಷೇತ್ರದಲ್ಲಿ ಸಂಬಂಧಪಟ್ಟಿರುವಂಥದ್ದು, ಅಥವಾ ಲೋಕಲ್ ನಿಮ್ಮ ಕೆಲವೊಂದು ವಿಷಯಗಳಲ್ಲಿ ಸಂಬಂಧಪಟ್ಟಿರುವಂತಹ ಒಂದು ಅಧಿಕಾರ, ಹುದ್ದೆ ಅನ್ನೋದು ನಿಮಗೆ ಕೈ ಹಿಡಿಯುವಂತಹ ಸಾಧ್ಯತೆಯೂ ಇರುತ್ತೆ. ಆದ್ದರಿಂದ ನಿಮ್ಮ ನೇಮು, ಫೇಮು, ಒಳ್ಳೆಯ ಗೌರವ, ಅಧಿಕಾರಯುತ ಜವಾಬ್ದಾರಿಗಳನ್ನು ವಹಿಸೋದು ಇತ್ಯಾದಿ ವಿಷಯಗಳ ಮುಖಾಂತರ ನಿಮ್ಮ ಗೌರವ ದುಪ್ಪಟ್ಟಾಗುತ್ತೆ. ಅಂದರೆ ಬೇರೆಯವರು ನಿಮ್ಮನ್ನು ನೋಡಿ ಒಂದು ರೀತಿ ಜಲಸಿ ಫೀಲ್ ಆಗೋ ರೀತಿಯಲ್ಲಿ ಈ ಸಂದರ್ಭದಲ್ಲಿ ನಿಮ್ಮ ಈ ಜೀವನ ವಿಧಾನವು ಅನ್ನೋದು ಅತ್ಯಂತ ಅನುಕೂಲವಾಗಿರುತ್ತೆ. ಅದೊಂದು ರೀತಿ ಕಾರಣ ಗ್ರಹಣದ ಮುಖಾಂತರ ಅಂತ ನಾವು ಹೇಳಬಹುದು. ಇನ್ನು ವ್ಯಯಭಾವದಲ್ಲಿರುವಂತಹ ರಾಹು, ಕುಜ ಮತ್ತು ರವಿ ವಕ್ರಗತಿಯಲ್ಲಿ ಅನ್ನುವಂತಹ ಬುಧ, ಅಂದರೆ ರಾಶಿಯಲ್ಲೇ ಈ 7.5 ಅನುಭವ ಇದ್ರೂ ಕೂಡ ರಾಶಿಯಲ್ಲಿರುವಂತಹ ಬರ್ತಾ ಇರುವಂತಹ ಶುಕ್ರನ ಮುಖಾಂತರ ಸ್ವಲ್ಪ ಲಾವಿಸ್ಟ್, ಒಂದು ಅಧುನಾತನ, ಒಂದು ಅದ್ಭುತ ರೀತಿಯಲ್ಲಿ ಜೀವನ ವಿಧಾನ ಕಾಣ್ಕೊಳ್ಳೋದಾಗಿರ್ಬೋದು. ಈ ಸಂದರ್ಭದಲ್ಲಿ ಆಗುವಂತಹ ಹೊಸ ಪರಿಚಯಗಳಾಗಿರಬಹುದು. ಈ ಸಂದರ್ಭದಲ್ಲಿ 15ರ ನಂತರ ರವಿ ರಾಶಿಗೆ ಬರುವಂತಹ ಮುಖಾಂತರ ಈ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳ ಮುಖಾಂತರ 15ರ ನಂತರ ಕೆಲವೊಂದು ಮುಂಜಾಗ್ರತೆ ಕ್ರಮ ತಗೋಬೇಕಾಗಿರುತ್ತೆ. ಮುಖ್ಯವಾಗಿ ಅದು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ, ಯಾವುದೇ ವಿಷಯಕ್ಕೂ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ, ಅಲಕ್ಷ್ಯ ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಈ ವಿದೇಶಿ ಮೂಲಗಳಿಂದ ಆದಾಯವನ್ನೋದು ಇರುತ್ತೆ. ಅಂದರೆ ಇನ್ ಕೇಸ್ ನೀವೇನಾದರೂ ಒಬ್ಬ ಆನ್ಲೈನರ್ ವಿದೇಶಿ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇರುವಂಥ ವ್ಯಕ್ತಿ ಆಗಿರ್ಬೋದು, ಅಥವಾ ಈ ಯೂಟ್ಯೂಬ್ ಇತ್ಯಾದಿ ಆನ್ಲೈನ್ ಮುಖಾಂತರ ಆದಾಯವನ್ನು ಪಡೆಯುವಂತಹ ವ್ಯಕ್ತಿ ಆಗಿರ್ಬೋದು, ವಿದೇಶಿ ಮೂಲಗಳಿಂದ ಧನಾದಾಯವು ಅನ್ನೋದು, ಇನ್ನು ನೀವು ಮಾಡುವಂತಹ ವ್ಯಾಪಾರಗಳಲ್ಲಿ ಅಭಿವೃದ್ಧಿ ಅನ್ನೋದು, ವ್ಯಾಪಾರ ವಿಸ್ತರಣೆ ಅನ್ನೋದು, ಅಥವಾ ಯಾವುದನ್ನಾದರೂ ಕೂಡ ನಾನು ಕೊಳ್ಳಬೇಕು ಅಥವಾ ಅದನ್ನು ಪರ್ಚೇಸ್ ಮಾಡಬೇಕು ಅಂತ ಬೇಕಾಗಿರುವಂತಹ ಶಕ್ತಿ ಆಗಿರ್ಬೋದು. ಈ ಸಂದರ್ಭದಲ್ಲಿ ಹೊಸವಾಗಿ ನಿಮ್ಮನ್ನು ನೀವು ಸಂಸ್ಕಾರ ಮಾಡ್ಕೋಬೇಕು, ಈಗಿನ ಟೆಕ್ನಾಲಜಿಗೆ ಅಪ್ಡೇಟ್ ಆಗಬೇಕು ಅಂದರೆ ಹೊಸ ಕೋರ್ಸ್ಗಳನ್ನು ಕಲಿಯೋದಾಗಿರ್ಬೋದು. ಈ ರೀತಿ ಕೆಲವೊಂದು ವಿಷಯಗಳಲ್ಲಿ ಅನುಕೂಲತೆ ಇರುತ್ತೆ. ಅಂದರೆ ಈಗ ಇರುವಂತಹ ರೇಟ್ಗಿನ್ನ ಸ್ವಲ್ಪ ಜಾಸ್ತಿ ರೇಟ್ ಆದರೂ ಪರವಾಗಿಲ್ಲ, ಒಳ್ಳೆಯ ನಾನು ಮುಂಚೆ ಹೇಳ್ದಂಗೆ ವಾಹನವನ್ನು ಪರ್ಚೇಸ್ ಮಾಡೋದಾಗಿರ್ಬೋದು, ಸೈಟ್ನ ಪರ್ಚೇಸ್ ಮಾಡೋದಾಗಿರ್ಬೋದು, ಈ ರೀತಿ ಕೆಲವೊಂದು ಅವಕಾಶಗಳು, ಯೋಗ ಅನ್ನೋದು ಇರುತ್ತೆ. ಮುಖ್ಯವಾಗಿ ನಿಮಗೆ ಯಾವುದಾದ್ರೂ ವಿಷಯದಲ್ಲಿ ಮುಖ್ಯವಾದ ನಿರ್ಧಾರಗಳು, ಅದು ವಿದೇಶಿ ವಿದ್ಯೆ, ಉನ್ನತ ವಿದ್ಯೆ, ಅಥವಾ ವಿವಾಹಕ್ಕೆ ಸಂಬಂಧಪಟ್ಟಿರುವಂಥ ವಿಷಯಗಳಾಗಿರ್ಬೋದು, ವೈಯಕ್ತಿಕ ವಿಷಯಗಳಲ್ಲಾಗಿರ್ಬೋದು, ನಿರ್ಧಾರಗಳು ತಗೋಬೇಕು ಅಂದರೆ ಮೊದಲನೇ ವಾರದಲ್ಲಿ 5ನೇ ತಾರೀಕು ಒಳಗಡೆ ನೀವು ಏನಾದರೂ ಈ ಥರ ನಿರ್ಧಾರಗಳು ತಗೊಂಡ್ರೆ ಅದ್ಭುತ ರೀತಿಯಲ್ಲಿ ಯಶಸ್ಸನ್ನು ನೀಡುತ್ತೆ. ಯಾಕಂದರೆ ಈಗ 7.5 ನಡೀತಾ ಇರೋಂತಹ ಸಂದರ್ಭಗಳಲ್ಲಿ ನೀವು ಮಾಡುವಂತಹ ಪ್ರಯತ್ನಗಳಲ್ಲಿ ಸಣ್ಣ ಪುಟ್ಟ ಆತಂಕಗಳಿದ್ರೂ ಕೂಡ ರವಿ ರಾಶಿಗೆ ಬಂದ ನಂತರ ಸ್ವಲ್ಪ ಶನಿ ಕೊಡುವಂತಹ 7.5 ಬಲ, ಈ ದೋಷಗಳು ಸ್ವಲ್ಪ ಕಮ್ಮಿಯಾಗಿ ರವಿ ನೀಡುವಂತಹ ಕೆಲವೊಂದು ವಿಷಯಗಳನ್ನೋದು ನಿಮಗೆ ಅಧಿಕವಾಗುತ್ತೆ.
ಇನ್ನು ಈ ವಿವಾಹ ಪ್ರಯತ್ನಗಳು ಎಲ್ಲೆಲ್ಲೋ ನೋಡಿರ್ತಾರೆ, ಎಲ್ಲೆಲ್ಲೋ ವಿಚಾರ ಮಾಡಿರ್ತೀರ, ಎಷ್ಟೋ ಮ್ಯಾಟ್ರಿಮೋನಿಗಳಿಗೆ ಪೇ ಮಾಡಿರ್ತೀರ. ಬಟ್ ಈ ಸಂದರ್ಭದಲ್ಲಿ ವಿವಾಹ ಪ್ರಯತ್ನಗಳು ಮಾಡುವಂತಹ ಸಂದರ್ಭಗಳಲ್ಲಿ ನಿಮ್ಮ ಆಪ್ತರ ಮುಖಾಂತರ, ಪರಿಚಯಸ್ಥರ ಕುಟುಂಬಗಳ ಮುಖಾಂತರ, ಬಂಧುವರ್ಗದ ಕುಟುಂಬದ ಮುಖಾಂತರ ನೀವೇನಾದರೂ ವಿವಾಹ ಪ್ರಯತ್ನಗಳು ಮಾಡಿದರಲ್ಲಿ ನಿಮಗೆ ನೀವು ಹುಡುಕ್ತಾ ಇರುವಂತಹ ಲಕ್ಷಣಗಳಿರುವಂತಹ ಸಂಗಾತಿ ಈ ನಿಮ್ಮ ಪರಿಚಯಸ್ಥರ ಕುಟುಂಬದಲ್ಲೇ ನೀವು ಕಂಡು ಹಿಡಿಯೋದಕ್ಕೆ ಅಥವಾ ಸಿಗೋದಕ್ಕೆ ಈ ಚಾನ್ಸಸ್ ಅನ್ನೋದು ಇರುತ್ತೆ. ಇನ್ನು ಮುಖ್ಯವಾಗಿ ಈ ಮೀನರಾಶಿಯವರಿಗೆ ತುಂಬ ದಿನಗಳ ನಂತರ ಬರ್ತಾ ಇರುವಂತಹ ಒಂದು ಅದ್ಭುತ ರೀತಿಯ ವಿಷಯ. ಯಾಕಂದರೆ ಶುಕ್ರ ನೀಡ್ತಾ ಇರುವಂತಹ ಲಾವಿಶ್ ಲೈಫ್ ಸ್ಟೈಲ್ ಆಗಿರ್ಬೋದು, ನೇರವಾಗಿ ಗುರು ತನ್ನ ಸಂಚಾರವನ್ನು ಮಾಡುತ್ತಾ ನಿಮಗೆ ಅಧಿಕಾರ ಹುದ್ದೆಗಳನ್ನು, ಗೌರವವನ್ನು ಕೊಡುವಂತಹ ವಿಷಯಗಳಾಗಿರಬಹುದು. ಈ ವಿಷಯಗಳೆಲ್ಲವೂ ಕೂಡ ನಡೀತಾ ಇರುತ್ತೆ. ಸೊ ಮತ್ತಷ್ಟು ಶುಭ ವಿಷಯಗಳು ನಡೆಯಬೇಕು ಅಂದರೆ ಮುಖ್ಯವಾಗಿ ನೀವು ಕುಜನ ವಾರ ಆಗಿರುವಂತಹ ಅಂಗಾರಕ ವಾರ ಅಂದರೆ ಮಂಗಳವಾರ ದಿನ, ಭಾನುವಾರ ರವಿಯ ವಾರ ದಿನ, ಶನಿವಾರ ಈ 3 ದಿನಗಳಲ್ಲಿ ಗೋಮಾತೆಗೆ ಆಹಾರವನ್ನಾಗಿ ತಿನ್ನಿಸಿ. ಮುಖ್ಯವಾಗಿ ರವಿಗೆ ಸಂಬಂಧಪಟ್ಟಿರುವಂತಹ ಗೋಧಿ, ನೆನೆಸಿರುವಂತಹ ಗೋಧಿ ಅಥವಾ ಬನ್ಸಿ ರವೆ ಅಂತ ಹೇಳ್ತೀವಲ್ಲ, ಗೋಧಿ ನುಚ್ಚು, ಈ ರೀತಿ ಬೆಲ್ಲದ ಜೊತೆ ಸೇರಿಸಿ ನೀವು ಗೋಮಾತೆಗೆ ನೀಡುವುದರಿಂದ ಮತ್ತಷ್ಟು ಶುಭ ಫಲಗಳು ನಡೆಯುತ್ತೆ. ಮುಖ್ಯವಾಗಿ ಶನಿ ಪರಮಾತ್ಮನಿಗೆ ಸಂಬಂಧಪಟ್ಟಿರುವಂಥ ವಿಷಯಗಳಲ್ಲಿ ಓಂ ಶಂ ಶನಿಯೇ ನಮಃ ಅನ್ನುವಂತಹ ಮಂತ್ರವನ್ನು ಪ್ರತಿದಿನವೂ ಕೂಡ ನಿಮ್ಮ ಕೆಲಸ ಕಾರ್ಯಗಳಿಗೆ ಹೋಗುವ ಮುಂಚೆ, ಪ್ರಯತ್ನಗಳ ಆರಂಭಕ್ಕೆ ಮುಂಚೆ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಸೊ ಮತ್ತಷ್ಟು ಶುಭ ಫಲಗಳು ನಿಮ್ಮ ಜೀವನದಲ್ಲಿ ಈ ಮಾಸದಲ್ಲಿ, ಹೊಸ ಯುಗಾದಿಯ ಸಂದರ್ಭದಲ್ಲಿ, ಹೊಸ ವರ್ಷಕ್ಕೆ ಕಾಲಿಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಮತ್ತಷ್ಟು ಶುಭ ವಿಷಯಗಳು ನಿಮ್ಮ ಜೀವನದಲ್ಲಿ ನಡೆಯಲಿ ಅಂತ ಹೇಳ್ತಾ, ಆಯುರಾರೋಗ್ಯಗಳು ನಿಮಗೆ ಆ ಶ್ರೀರಾಯರು ಗುರುರಾಯರು ನೀಡಲಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.